ನಮಸ್ತೆ ಎಲ್ರಿಗೂ. ಮನೆಗಳಲ್ಲಿ ಅಣ್ಣ ತಂಗಿನೋ, ಗಂಡ ಹೆಂಡ್ತಿನೋ, ಅಥವಾ ಅಕ್ಕ ತಮ್ಮನೋ ಯಾರಾದರೂ ಜಗಳ ಆಡ್ತಾ ಇರ್ತಾರೆ ಯಾವುದಾದ್ರು ಕಾರಣಕ್ಕೆ. ಗೊತ್ತಲ್ಲ ನಿಮಗೆ, ಯಾವಾಗಲೂ ಮನೆಯಲ್ಲಿ ಜಗಳ ಆಡುವಾಗ ಒಂಥರ ರಸಮಯ ಸನ್ನಿವೇಶ ಅದು. ಎಲ್ಲರೂ ಅವರವ್ರ ನಿರ್ಧಾರದಲ್ಲಿ ಸಂಸಾರದ ರಥ ಎಳಿತಿರ್ತಾರೆ, ಹೌದಾ? ಯಾಕೆ ಹಂಗಾಗುತ್ತೆ ಅಂದರೆ, ಪ್ರತಿಯೊಬ್ಬರೂ ಒಂದು ವೃತ್ತದೊಳಗೆ ಹುಟ್ಟಿ ಬೆಳೆದು ತಮ್ಮದೇ ಆದ ವ್ಯಕ್ತಿತ್ವ ರೂಪಿಸ್ಕೊಂಡಿರ್ತಾರೆ. ಒಂದು ಮನೇಲಿ 4 ಜನ ಇರ್ತಾರೆ ಅಂತ ಇಟ್ಕೊಳ್ಳಿ, 4 ವೃತ್ತಗಳು. ಆ 4 ವೃತ್ತಗಳು ಪರಸ್ಪರ ಪಕ್ಕ ನಿಲ್ಲಿಸಿದಾಗಲೂ ಒಂದಕ್ಕೊಂದು ಟಚ್ ಆಗಿ ನಿಲ್ಲುತ್ತೆ, ಆದರೆ ಒಂದರೊಳಗೊಂದು ಐಕ್ಯ ಆಗಲ್ಲ ಅಲ್ವಾ? ಆ ಥರ ಯೋಚನೆ ಮಾಡ್ಬೋದು. ಪರಸ್ಪರ ಈ ಥರ ವ್ಯಕ್ತಿತ್ವಗಳಿದ್ದಾಗ ಒಂದು ಜಗಳ ಆಡ್ತಾ ಹೇಳ್ತಾರೆ ಯಾವುದಾದ್ರು ಒಂದು ವಿಷಯದಲ್ಲಿ, ನೀನು ನನಗೆ ಜಡ್ಜ್ ಮಾಡೋಕ್ಕೆ ಬರಬೇಡ, ನೀನು ನನಗೆ ವ್ಯಾಲ್ಯೂಯೇಷನ್ ಮಾಡೋಕ್ಕೆ ನೀನು ಯಾರು, ನಾನು ಮಾಡಿದ್ದು ಸರಿ ಇಲ್ಲ, ನಾನು ಮಾಡಿದ್ದು ತಪ್ಪು ಅಂತ ಹೇಳೋಕ್ಕೆ ನನ್ನ ವ್ಯಾಲ್ಯೂಯೇಷನ್ ಮಾಡೋಕ್ಕೆ ನೀನು ಯಾರು ಅಂತ ಕೇಳ್ತಾರೆ, ಹೌದಾ? ಇದು ನಿಜವಾಗ್ಲೂ ತುಂಬ ಯೋಚನೆ ಮಾಡುವಂಥ ವಿಷಯ ಆಗಿದೆ. ಹೌದು, ಯಾವುದಾದ್ರು ಒಬ್ಬ ವ್ಯಕ್ತಿಯನ್ನು ವ್ಯಾಲ್ಯೂ ಮಾಡೋದಕ್ಕೆ ಮತ್ತೊಬ್ಬ ವ್ಯಕ್ತಿಗೆ ಏನು ಯೋಗ್ಯತೆ ಇದೆ ಅಂತ ಯೋಚನೆ ಮಾಡಿದ್ರೆ, ಪರೀಕ್ಷಾ ಟೈಮಲ್ಲಿ ಈ ಮಾತು ತುಂಬ ಚೆನ್ನಾಗಿ ಫಲಿತಾಂಶ ಬರುವಾಗ ನಮಗೆ ಗೊತ್ತಾಗುತ್ತೆ. ವ್ಯಾಲ್ಯೂಯೇಷನ್ ಸರಿಯಾಗಲಿಲ್ಲ ಸರ್, ನಾನೆಲ್ಲ ಬರೆದಿದ್ದೆ ಅಂತ ವಿದ್ಯಾರ್ಥಿಗಳು ಬಂದು ಹೇಳುವಾಗ, ಹೌದು, ವಿದ್ಯಾರ್ಥಿಗಳು ಅವರವರ ಅಭಿಪ್ರಾಯಕ್ಕೆ ತಕ್ಕಂತೆ, ಅವರವರ ತಿಳುವಳಿಕೆಗೆ ತಕ್ಕಂತೆ ಬರೆದಿರ್ತಾರೆ. ಈಗ 18 ವರ್ಷದ ಒಬ್ಬ ಹುಡುಗ ಅಥವಾ ಹುಡುಗಿ PUCಯನ್ನು ಅಧ್ಯಯನ ಮಾಡ್ತಿರ್ತಾರೆ, ಪ್ರಶ್ನೋತ್ತರಗಳನ್ನು ತಮ್ಮ ಅಳವಿನಲ್ಲಿ ಬರೆದಿರ್ತಾರೆ. ಯಾವುದೋ ಒಂದು ಪ್ರಾಂತ್ಯದ ಅಧ್ಯಾಪಕ ಅವರನ್ನು ವ್ಯಾಲ್ಯೂಯೇಷನ್ ಮಾಡ್ತಾನೆ. ಆಗ ಹುಡುಗ ಹುಡುಗಿ ಅಗತ್ಯಕ್ಕಿಂತ ಕಡಿಮೆ ಮಾರ್ಕ್ಸ್ ಬಂದಾಗ, ಎಕ್ಸ್ಪೆಕ್ಟೇಷನ್ಗಿಂತ ಕಡಿಮೆ ಮಾರ್ಕ್ಸ್ ಬಂದಾಗ, ನಮ್ಮನ್ನು ವ್ಯಾಲ್ಯೂ ಮಾಡೋಕ್ಕೆ ಅವ್ರು ಯಾರು ಸಾರ್ ಅಂತ ಕೋಪದಿಂದ ಕೇಳೋದಿದೆ. ಇದು ನಿಜವಾಗ್ಲೂ ಸರಿಯಾಗಿ ಯೋಚನೆ ಮಾಡುವಂಥ ವಿಷಯನೇ. ಈ ಸಾಮಾನ್ಯ ರಾಮಕೃಷ್ಣರ ಕಥೆಗಳಲ್ಲಿ ಸಾಮತಿಗಳು ಅಂತ ಅವರು ಹೇಳ್ತಾರೆ ಯಾವಾಗಲೂ. ಸಂಕುಚಿತ ಬುದ್ಧಿಯುಳ್ಳವರ ಸ್ವಭಾವ ಅಂತ ಒಂದು ಕಥೆಯನ್ನು ಶಿಷ್ಯರಿಗೆ ಹೇಳಿದ್ರಂತೆ. ಒಂದ್ಸರಿ ಬಾವಿ ಒಳಗಿನ ಕಪ್ಪೆ ಮತ್ತು ಸಮುದ್ರದ ಕಪ್ಪೆ ಭೇಟಿಯಾದುವಂತೆ. ಸಮುದ್ರದ ಕಪ್ಪೆಗೆ ಬಾವಿ ಕಪ್ಪೆ ಕೇಳ್ತಂತೆ, ಸಮುದ್ರ ಹಂಗಂದ್ರೇನು, ಸಮುದ್ರ ನನ್ನ ಬಾವಿಯಷ್ಟು ದೊಡ್ಡದಿದೆಯಾ ಅಂತ ಹೇಳಿದಾಗ ಸಮುದ್ರದ ಕಪ್ಪೆ ನಗುತ್ತಂತೆ, ಅಯ್ಯೋ, ಸಮುದ್ರಕ್ಕೂ ಮತ್ತು ಬಾವಿಗೂ ಎಲ್ಲಿಯ ಹೋಲಿಕೆಗಳೆಯಾ, ನಿನಗೆ ಹೆಂಗೆ ಹೇಳಲಿ, ಸಮುದ್ರಕ್ಕೆ ಸಾಟಿ ಅಲ್ಲ ಈ ಬಾವಿ ಅಂತ ಹೇಳಿದಾಗ ಆ ಪರಿಮಿತಿಯಲ್ಲಿ ಹುಟ್ಟಿ ಬೆಳೆದ ಕಪ್ಪೆ, ಇಲ್ಲ ಇಲ್ಲ, ನೀನು ಸುಳ್ಳು ಹೇಳ್ತಿದ್ಯಾ, ನನ್ನ ಬಾವಿಯೇ ದೊಡ್ಡದು, ಸಮುದ್ರ ದೊಡ್ಡದಲ್ಲ ಅಂತ ಹೇಳುತ್ತಂತೆ. ಆಗ ಅದಕ್ಕೆ ಜಗಳ ಆಡಿ ಸಮುದ್ರದ ಕಪ್ಪೆಯನ್ನು ದೂರ ಓಡಿಸುತ್ತಂತೆ. ಇದು ನೀನು ನನ್ನನ್ನು ಜಡ್ಜ್ ಮಾಡಬೇಡ ಅಂತ ಹೇಳ್ತಾರಲ್ಲ, ಆ ಥರದ ಮನೋಭಾವದವರನ್ನು ಸಂಕೇತಿಸುತ್ತೆ ಈ ಬಾವಿ ಒಳಗಿನ ಕಪ್ಪೆ, ಹೌದಾ? ಬಾವಿ ಒಳಗಿನ ಕಪ್ಪೆ ಆಗಲಿ ಅಥವಾ ಈ ಈ ಚಿಲುಮೆ ಅಂತ ಹೇಳ್ತಾರಲ್ಲ, ಚಿಲುಮೆಯ ಪ್ರದೇಶದಲ್ಲಿ ವಾಸಿಸುವ ಕಪ್ಪೆಗಳಾಗಲಿ ಅಲ್ಲಿ ಇರ್ತವೆ ಅದಕ್ಕೆ ಹೊಂದ್ಕೊಂಡು. ಮನುಷ್ಯರ ಸ್ವಭಾವವನ್ನು ಕೂಡ ಇದಕ್ಕೆ ಹೋಲಿಸ್ಬೋದು ನೋಡಿ. ಕೆಲವರು ಪರಿಶುದ್ಧವಾದ ಬಾವಿಯಂತೆ ಉತ್ತಮ ಸಂಸ್ಕಾರದ ನೀರಿನಲ್ಲಿ ಹುಟ್ಟಿರ್ತಾರೆ, ಬೆಳೆದಿರ್ತಾರೆ ಅಂತ ಅನ್ಕೊಳ್ಳೋಣ. ಅದು ಆಗಲೇ ಪರಿಶುದ್ಧವಾದ ಜಲ, ಭೂಗರ್ಭದಿಂದ ಬಂದ ಜಲ, ಅದು ನಿರಂತರವಾಗಿ ಒಸರ್ತಾ ಇರುತ್ತೆ. ಆದರೆ ಒಂದಾನೊಂದು ಕಾಲದಲ್ಲಿ ಅದು ಬತ್ತಿ ಹೋಗ್ಬೋದಲ್ವ. ಆದರೆ ಆ ಬಾವಿಯಲ್ಲಿ ಹುಟ್ಟಿ ಬೆಳೆದ ಸಂಸ್ಕಾರದ ಮನಸ್ಸಿನ ಜನ ಏನು ಅನ್ಕೊಂಡಿರ್ತಾರೆ ಅಂದರೆ, ಬಾವಿ ಶಾಶ್ವತವಾಗಿರುತ್ತೆ ಅಂತ ಅನ್ಕೊಂಡಿರ್ತಾರೆ, ಹೌದಾ? ಚಿಲುಮೆಯ ಪರಿಸರದಲ್ಲಿ ಹುಟ್ಟಿದ ಜನನೂ ಅಷ್ಟೇ, ಚಿಲುಮೆ ಶಾಶ್ವತವಾಗಿರುತ್ತೆ ಅಂತ ಅವರ ವ್ಯಕ್ತಿತ್ವವನ್ನು ಅಲ್ಲಿಗೆ ಅನುಗುಣವಾಗಿ ಚಿಲುಮೆಯಂತೆ ರೂಪಿಸಿಕೊಂಡಿರ್ತಾರೆ ಅಲ್ವಾ. ಅದು ಯಾವತ್ತೂ ಶಾಶ್ವತವಾಗಿರುತ್ತೆ ಅನ್ನೋ ನಂಬಿಕೆಯಿಂದ ಬಾವಿಯ ಹತ್ರ ಪರಿಸರದಲ್ಲಿ ಬೆಳೆದಂಥ ಜನ, ಚಿಲುಮೆಯಲ್ಲಿ ಬೆಳೆದಂಥ ಪರಿಸರದ ಜನ ಒಟ್ಟಿಗೆ ಭೇಟಿಯಾಗ್ತಾರೆ ಅಂತ ಇಟ್ಕೊಳ್ಳಿ. ಎಲ್ಲರೂ ತಿಳಿ ನೀರಿನ ಒಂದು ಸ್ವಭಾವದಲ್ಲಿ ಬೆಳೆದವರೆ, ಪರಿಸರದಲ್ಲಿ ಬೆಳೆದವರೆ. ಆದರೂ ಮಾತಿಗೆ ಬಂದಾಗ ನೀನು ನನ್ನನ್ನು ಜಡ್ಜ್ ಮಾಡಬೇಡ ಅಂತ ಅವರು ಜಗಳ ಆಡ್ತಾರೆ. ಆದರೆ ಯಾವಾಗ ಯಾರನ್ನು ಜಡ್ಜ್ ಮಾಡಬೇಡ ಅಂತ, ನನ್ನನ್ನು ಜಡ್ಜ್ ಮಾಡೋಕ್ಕೆ ನೀನು ಯಾರು ಅಂತ ಯಾರು ಕೇಳಲ್ಲ ಅಂದರೆ, ನಮ್ಮ ಗುರುಗಳು ನರಸಿಂಹಶಾಸ್ತ್ರಿಗಳು ಅಂತ ಅವ್ರು ಹೇಳಿದ್ದು ಉದಾಹರಣೆ ಹೇಳ್ತೀನಿ. ಸಮುದ್ರದ ಹಾಗೆ ಮನೋಭಾವನೆಯನ್ನು ಹೊಂದಿರುವ, ವಿಶಾಲವಾದ ಸಾಗರದ ಹಾಗೆ ಮನೋಭಾವನೆಯನ್ನು ಹೊಂದಿರುವ, ಜಗತ್ತಿನ ವಿಶಾಲತೆಯನ್ನು ಹಾಗೆ ಮನಸ್ಸಲ್ಲಿ ಇಟ್ಕೊಂಡಿರೋರು ಯಾರು ನನ್ನನ್ನು ಜಡ್ಜ್ ಮಾಡಬೇಡ ಅಂತ ಕೇಳಲ್ಲ. ಯಾಕೆ ಅಂತ ಹೇಳಿದ್ರೆ, ಎಲ್ಲ ಜರಿಗಳು, ತೊರೆಗಳು, ಎಲ್ಲದರಲ್ಲಿ ನೀರು, ಎಲ್ಲ ನದಿ,
ಸಮುದ್ರ ಎಲ್ಲದರ ನೀರು ಎಲ್ಲಿಗೆ ಸೇರೋದು ಹೇಳು? ಸಾಗರಕ್ಕೆ ಸೇರೋದು. ಆ ಸಾಗರದ ನೀರೆಲ್ಲ ದೊಡ್ಡ ಸಮುದ್ರಕ್ಕೆ ಸೇರೋದು. ಆ ಸಮುದ್ರದಷ್ಟು ವಿಶಾಲತೆ ಏನಿದೆ ಅಂತ ಹೇಳಿ ಯೋಚನೆ ಮಾಡಿ. ಸಮುದ್ರದಲ್ಲಿ ಉಪ್ಪು ಬೇಕಾದಷ್ಟಿದೆ, ಹೌದಾ? ಉಪ್ಪು ಎಷ್ಟು ಅದ್ಭುತವಾದ ವಸ್ತು ಅಂತ ನಿಮಗೆ ಗೊತ್ತಿದೆ. ಅದು ಬಳಸುವಷ್ಟು ಬಳಸಿದರೆ ಅದ್ಭುತವಾದ ರುಚಿ ಕೊಡುತ್ತೆ. ಹಾಗೆ ಎಲ್ಲ ಜಲಮೂಲಗಳನ್ನು ವಿಶಾಲವಾದ ಸಾಗರ ತನ್ನಲ್ಲಿ ಸೇರಿಸಿಕೊಂಡು ತನ್ನ ಉಪ್ಪಿನ ಅಂಶವನ್ನು ಅವಕ್ಕೂ ಕೊಟ್ಬಿಡುತ್ತೆ ನಿರ್ವಂಚನೆಯಿಂದ. ತಗೊಳ್ರಪ್ಪ, ನನ್ನಲ್ಲಿರೋದು ಹಂಚ್ತಿದ್ದೀನಿ ಅಂತ. ಅಂದರೆ ಅವುಗಳನ್ನು ಕೆಡಿಸಲ್ಲ ಅದು. ಆ ಸಾಗರದಲ್ಲಿ ಉಪ್ಪು ಎಷ್ಟು ಹಾಕಬೇಕೋ ಅಷ್ಟು ಹಾಕಿದರೆ ತಾನೇ ರುಚಿ ಬರೋದು ಸಾಂಬಾರಿಗೆ. ವಿಪರೀತ ಹಾಕಿದ್ರೆ ಸಾಂಬಾರು ಕೆಡುತ್ತೆ. ಅದೇ ಥರ ಸಾಗರ ಅನ್ನೋದೇನು ಮಾಡಿದೆ ಅಂತ ಹೇಳಿದ್ರೆ, ತನ್ನಲ್ಲಿನ ರುಚಿಯನ್ನು ಎಲ್ಲರಿಗೂ ಕೊಟ್ಬಿಡುತ್ತೆ. ತನಗೆ ಏನಪ್ಪ ಅಂದರೆ, ನೀನು ನನ್ನನ್ನು ಜಡ್ಜ್ ಮಾಡಬೇಡ ಅಂತ ಯಾವ ಒಂದು ನೀರಿನ ಮೂಲಕ್ಕೂ ಅದು ಹೇಳಲ್ಲ. ಯಾಕಂದರೆ ಪವಿತ್ರವಾದ ಬೈಬಲ್ನಲ್ಲಿ ಒಂದು ಮಾತು ಹಾಗೆ ಇದೆ, ನೀವು ಜಗತ್ತಿಗೆ ಜೀವ ಕೊಡುವ ಉಪ್ಪಾಗಿದ್ದೀರಿ. ಉಪ್ಪು ಸಪ್ಪೆಯಾಗಿಬಿಟ್ರೆ ನೀವು ಏನು ಪ್ರಯೋಜನ ಇಲ್ಲ. ಅದು ಹಂದಿಗಳು ಕೂಡ ಉಪಯೋಗಿಸಲ್ಲ, ತಿನ್ನಕ್ಕಾಗಲ್ಲ. ಅದು ಹಂದಿಗಳು ತುಳಿದು ಬಿಡ್ತಾವೆ ಅದನ್ನ. ಉಪ್ಪೇ ಸಪ್ಪೆಯಾದರೆ ಏನು ಪ್ರಯೋಜನ ಅಂತ ಆ ಮಾತಿದೆ. ಅದರಿಂದನೇ ನಾನು ಹೇಳೋದು, ನಮ್ಮನ್ನು ಜಡ್ಜ್ ಮಾಡಬೇಡ ಅಂತ ಹೇಳುವ ಯಾವುದೇ ವ್ಯಕ್ತಿಯಾದರೂ ಈ ಸಾಗರದ ಈ ಒಂದು ಅದ್ಭುತವಾದ ಗುಣವನ್ನು ಹೊಂದಿದ್ದೇ ಆದರೆ ಈ ಥರ ಒಂದು ಸಂಕುಚಿತವಾದ ಅರ್ಥದ ಸಿಟ್ಟಿನ ಮಾತನ್ನು ಬಹುಶಃ ಬಿಡ್ಬೋದು. ಯಾಕಂದರೆ ಸಾಗರದ ನೀರೇ ಅಲ್ವಾ ಮೇಲೆ ಆವಿಯಾಗಿ ಪರಿಶುದ್ಧವಾಗಿ ಶುದ್ಧ ಮಳೆ ಬಿದ್ದು ಎಲ್ಲರಿಗೂ ನೀರು ಕೊಡೋದು. ಅದರಿಂದ ನಿಮ್ಮಲ್ಲಿ ಎಲ್ಲರಿಗೂ ಸಾಗರದ ಮನೋಭಾವ ಬರಲಿ. ಅದರಿಂದ ಈ ಥರ ಸಂಕುಚಿತ ಮನೋಭಾವದ ಜಗಳದ ಮನೋಭಾವ ಎಲ್ಲ ಹೋಗಿ ಎಲ್ಲರ ಮುಖದಲ್ಲೂ ನಗು ಮೂಡುವಂತಾಗಲಿ ಅಂತ ನನ್ನ ಒಂದು ಆಶಯ ಇವತ್ತಿನದು. ಬಾಕಿ ಎಲ್ಲ ವಿಷಯ ನಾಳೆ ಮಾತಾಡೋಣ. ನಮಸ್ತೆ.